ಮೊಯ್ಲಿ ಸರ್ ಭಾಷಣ ಮಾಡಬೇಕಾದ್ರೆ ತಮ್ಮ ಜೀವನದ ಅತ್ಯಂತ ಕಹಿ ಘಟನೆಗಳು ಮತ್ತು ಕಹಿ ಸತ್ಯವನ್ನ ನಿಮ್ಮೆಲ್ಲರ ಎದುರುಗಡೆ ಹಂಚಿಕೊಂಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಇಂಥ ಕಹಿ ಸತ್ಯಗಳೇ ಮನುಷ್ಯನನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತವೆ, ಅದರಲ್ಲಿ ಮೊಯ್ಲಿ ಅವರು ಆದರ್ಶವನ್ನು ಮೆರೆದಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. 50 ದಶಕದ ವೀರಪ್ಪ ಮೊಯ್ಲಿ ಸಾಹೇಬರ ಸಾಮಾಜಿಕ ರಾಜಕೀಯ ಈ ಒಂದು ಕ್ಷೇತ್ರದಲ್ಲಿ 50 ದಶಕವನ್ನ ಅವರು ಪೂರ್ತಿ ಮಾಡಿದ್ದಾರೆ. ಮೊಯ್ಲಿ ಸಾಹೇಬರು ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು, ಅವರ ತಾಯಿ ಯಾವ ರೀತಿ ಇದ್ರು, ತಂದೆ ಯಾವ ರೀತಿ ಇದ್ರು, ಯಾವ ಉದಾರತೆಯಿಂದ ಸಿಕ್ಕಂತ ಜಮೀನನ್ನು ಕೂಡ ಅದು ನಮ್ಮದಲ್ಲ, ಅದು ದನಿಗಳದು ಅಂತ ವಾಪಸ್ ಕೊಟ್ಟಂತ ಆ ಒಂದು ತಂದೆ ತಾಯಿಯ ಮಗನಾಗಿ ತಮಗೆ ಆದಂತ ಅನ್ಯಾಯವನ್ನ ನೋಡಿಕೊಂಡು ಬೆಳೆದು ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಚುಕ್ಕಾಣಿಯನ್ನ ಹಿಡಿತಾರೆ ಅಂತಂದ್ರೆ ಆ ಮಗುವಿನ ಮನಸ್ಸಿನ ಮೇಲೆ ಆದಂತ ಪರಿಣಾಮ, ಅದು ಬೀಜ ಮೊಳಕೆ ಹೊಡೆದು ಅದು ಹೆಮ್ಮರವಾಗಿ ರಾಜ್ಯಕ್ಕೆ ಒಂದು ಆದರ್ಶಪ್ರಾಯವಾದಂತ ಸರ್ಕಾರವನ್ನ ಕೊಟ್ಟಂತ ಹೆಗ್ಗಳಿಕೆ ವೀರಪ್ಪ ಮೊಯ್ಲಿ ಸಾಹೇಬ್ರದು. ಮಹಾದೇವಪ್ಪ ಸರ್ ಹೇಳ್ತಾ ಇದ್ರು, ಬಡವರ ಮಕ್ಕಳಿಗೂ ಕೂಡ ಶಿಕ್ಷಣ ಅತ್ಯಂತ ಅವಶ್ಯಕತೆ ಇದೆ. ಅವರು ತಂದಂತ ಸಿಇಟಿನೇ ಮುಂದೆ UPA ಸರ್ಕಾರ ಇದ್ದಾಗ ರೈಟ್ ಟು ಎಜುಕೇಶನ್ ಆಕ್ಟ್ ಆಗಲಿಕ್ಕೆ ಅದು ಪ್ರೇರಣೆ ಆಯಿತು ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಂದು ಮಾತನ್ನ ಹೇಳ್ತೀನಿ ನಾನು, ನಮ್ಮ ಮಧು ಬಂಗಾರಪ್ಪ ಅವರಾಗ್ಲಿ, ಮಹಾದೇವಪ್ಪ ಸರ್ ಆಗಲಿ, ನಾವಾಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಾಳಜಿಯನ್ನ ಇಟ್ಕೊಂಡು ಸಮಾಜಮುಖಿಯಾಗಿ ಇವತ್ತು ಸರ್ಕಾರದ ಯೋಜನೆಯನ್ನ ಎಲ್ಲರ ಮನೆ ಬಾಗಿಲಿಗೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ತಲುಪಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ಇವತ್ತು ನನ್ನ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಹಣವನ್ನ ನಮ್ಮ ಮಹಿಳೆಯರು ಸ್ವಾಭಿಮಾನದಿಂದ ಎದ್ದು ನಿಲ್ಲಬೇಕನ್ನುವಂಥ ಕಾರಣಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ ಇವತ್ತಿಗೆ ನಾವು 26 ಕಂತುಗಳನ್ನು ಹಾಕಿ ಪ್ರತಿ ಮನೆಯ ಯಜಮಾನಿಗೆ 52,000 ರೂಪಾಯಿ, 1,24,00,000 ಮನೆಯ ಯಜಮಾನಿಗಳಿಗೆ ಒಬ್ಬೊಬ್ಬರಿಗೆ 52,000 ರೂಪಾಯಿಯನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಅಭಿವೃದ್ಧಿ. ಅಭಿವೃದ್ಧಿ ಅಂತಂದ್ರೆ ಬರೀ ರೋಡ್ ಅಲ್ಲ, ಅಭಿವೃದ್ಧಿ ಅಂತಂದ್ರೆ ಬರೀ ರಸ್ತೆ ಅಲ್ಲ, ಗಟಾರ್ ಅಲ್ಲ. ಅಭಿವೃದ್ಧಿ ಅಂತಂದ್ರೆ ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು ಮತ್ತು ಮಹಿಳಾ ಸಬಲೀಕರಣ ಇರಬಹುದು. ಇವತ್ತು ಮಹಿಳಾ ಸಬಲೀಕರಣಕ್ಕೆ ಒಂದು ಕನ್ನಡಿಯನ್ನ ಹಿಡ್ಕೊಂಡು ಇವತ್ತು ಇಷ್ಟೆಲ್ಲ 1,24,00,000 ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಜೀವನವನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಸಾರ್ಥಕತೆ ಅನಿಸುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ತಮಗೆಲ್ಲ ಕೊಟ್ಟ ಭಾಷೆಯನ್ನ ಅದೇ ರೀತಿ ನಾನು ಮಾನ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಉಡುಪಿಯಲ್ಲಿ ನಾವು ಯಾವ ಒಂದು ಸೀಟ್ ಕೂಡ ಗೆಲ್ಲಿಲ್ಲ, 5ಕ್ಕೆ5 ಕೂಡ ಬಿಜೆಪಿ ಗೆತ್ತು. ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಗೃಹಲಕ್ಷ್ಮಿಗಳು ಯಾರಾದ್ರೂ ಜಿಲ್ಲೆಯಲ್ಲಿ ಜಾಸ್ತಿ ಇದ್ರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೈಯೆಸ್ಟ್. ನಾನು ನಮ್ಮ ಉದಯ್ ಕುಮಾರ್ ಮುನಿಯಲ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಪ್ರಶಂಸೆ ಮಾಡಲಿಕ್ಕೆ ಬಯಸ್ತೇನೆ. ಇಡೀ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಟ್ ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಒಂದು ಕಾರ್ಯಕ್ರಮವನ್ನ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಹೋಗಿ ಯಾರ್ಯಾರಿಗೆ ತಲುಪಲ್ಲ ಅಂತ ಎಲ್ಲ ಮಹಿಳೆಯರಿಗೆ ಆ ಯೋಜನೆ ತಲುಪೋ ಹಾಗೆ ನನ್ನ ಹತ್ರ ಬಂದು ಇಲಾಖೆ ಅಧಿಕಾರಿಗಳಿಗೆ ತುಂಬಾ ಕೊಡಬಾರ್ದಂತ ಕಷ್ಟ ಕೊಟ್ಟು ಅವ್ರಿಗೂ ಕೂಡ ತಲುಪೋ ಹಾಗೆ ಕೆಲಸವನ್ನ ಮಾಡಿದವ್ರು ಯಾರಾದ್ರೂ ಇದ್ರೆ ಅದು ಉದಯ್ ಕುಮಾರ್ ಶೆಟ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟಂತ ಈ ಒಂದು ಶಾಲೆ 35 ವರ್ಷ ನಿಸ್ವಾರ್ಥತೆಯಿಂದ
ಯಾರು ಕೇಳಲಿಕ್ಕೆ ಸಾಧ್ಯವಿಲ್ಲ. ಯಾರು ಅಲ್ಲಿ ಇಲ್ಲಿ ಬೀದಿಯಲ್ಲಿ ಇದ್ದಂಥವ್ರು ಇರಬಹುದು, ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಕಲಿಸ್ಲಿಕ್ಕೆ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಅಂಥ ಮಕ್ಕಳನ್ನ ತಮ್ಮ ಶಾಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂಥ ಡೊನೇಷನ್ ಇರಬಹುದು, ಸ್ಕೂಲ್ ಫೀ ಇರಬಹುದು, ಅಥವಾ ಊಟ ವಸತಿಯನ್ನ ಕೂಡ ಫ್ರೀಯಾಗಿ ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾ ಇರುವಂತ ಈ ಮಹಾತ್ಮ ಗಾಂಧಿ ಶಾಲೆಗೆ 35 ವರ್ಷದ ವಾರ್ಷಿಕ ಸಂಭ್ರಮ. ಎಲ್ಲ ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸುತ್ತಾ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು ತಮ್ಮ ಜೀವನ ಗಾಥೆಯನ್ನು ನಮಗೆಲ್ಲರಿಗೂ ಹೇಳಿದ್ರು. ನಮಗೆ ಮೊದಲೇ ನೀವು ಆದರ್ಶಪ್ರಾಯ, ಆದರೆ ನಿಮ್ಮ ಬಾಯಿಯಿಂದ ತಮ್ಮ ಜೀವನದ ಕಥೆಯನ್ನು ಕೇಳಿದ ಮೇಲೆ ಇನ್ನೂ ಜಾಸ್ತಿ ತಮ್ಮ ಬಗ್ಗೆ ಒಂದು ಗೌರವ ನಮಗೆಲ್ಲರಿಗೂ ಮೂಡಿತು ಅಂತ ಹೇಳ್ತಾ, ತಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷ ಆಗಲಿ ನಾವಾಗಲಿ ಎಲ್ಲರೂ ನಡ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಹರ್ಷ ಅವರಿಗೆ ಮತ್ತು ಈ ಟ್ರಸ್ಟಿನ ಹಳೆಯ ಮತ್ತು ಹೊಸ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.